ಕರ್ತವ್ಯದಿಂದ ಶಾಲೆ ಮುಖ್ಯೋಪಾಧ್ಯಾಯಿನಿ ಸಸ್ಪೆಂಡ್ ಆಗಿದ್ದಾರೆ. ವಿಡಿಯೋ ಮಾಡಿ ಗೋಳಾಡಿದ ಶಾಲಾ ಮುಖ್ಯ ಶಿಕ್ಷಕಿ. ಕರ್ತವ್ಯದಿಂದ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಸ್ಪೆಂಡ್ ಆಗಿದ್ದಾರೆ. ವಿಡಿಯೋ ಮಾಡಿ ಗೋಳಾಡಿದ ಶಾಲಾ ಮುಖ್ಯ ಶಿಕ್ಷಕಿ. ರಾಜಕೀಯ ಮಾಡಿ ನನ್ನ ಅಮಾನತ್ತು ಅಂತ ಕಣ್ಣೀರನ್ನ ಹಾಕಿದ್ದಾರೆ ಶಾಲೆಯ ಮುಖ್ಯ ಶಿಕ್ಷಕಿ. ಹುಕ್ಕೇರಿ ಬಿಇಒ ಪ್ರಭಾವತಿ ಪಾಟೀಲ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಶಾಲಾ ಮುಖ್ಯೋಪಾಧ್ಯಾಯಿನಿ ಅಮಾನತುಗೊಳಿಸಿದ ಬಿಇಒ, ನನಗೆ ನ್ಯಾಯ ಸಿಗದಿದ್ರೆ ನಾನು ಬದುಕುಳಿಯಲ್ಲ. ಬಿಕ್ಕಿ ಬಿಕ್ಕಿ ಅತ್ತು ಗೋಳಾಡಿದ ಹೆಡ್ ಮಿಸ್ಟ್ರೆಸ್ ಸುರೇಖಾ. ಬೆಳಗಾವಿ ಜಿಲ್ಲೆಯ ಹರಗಾಪುರ ಗ್ರಾಮದ ಮುಖ್ಯ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ವಿಡಿಯೋ ಬಿಡುಗಡೆ ಮಾಡಿರೋ ಶಾಲೆಯ ಮುಖ್ಯ ಶಿಕ್ಷಕಿ ಸುರೇಖಾ ಬಾಯನ್ನವರು ಕಣ್ಣೀರು ಹಾಕ್ತಿದ್ದಾರೆ. ಶಿಕ್ಷಣ ಸಚಿವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಏಕಾಏಕಿ ನನ್ನನ್ನು ಅಮಾನತು ಮಾಡಿದ್ದಾರೆ. ಈ ರೀತಿಯಾಗಿ ಅಮಾನತು ಯಾವ ಕಾರಣಕ್ಕೆ ಮಾಡಿದ್ರು? ನನ್ನ ವಿರುದ್ಧವಾಗಿ ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ. ಬೇಕಂತ ಅವ್ರು ಮಾಡಿರುವಂತಹ ಕೆಲಸ ಇದು ಅಂತ ಸದ್ಯಕ್ಕೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಹಾಗಾದ್ರೆ ಆ ಒಂದು ವಿಡಿಯೋದಲ್ಲಿ ಏನಿದೆ ನೋಡೋಣ. ಕರ್ನಾಟಕದ ಮಾನ್ಯ ಶಿಕ್ಷಣ ಸಚಿವರಲ್ಲಿ ನಾನು ವಿನಯಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹರಗಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಸುರೇಖಾ ಗಂಗಾಧರ್ ಬಾಯಣ್ಣವರಾದ ನಾನು ಮೊನ್ನೆ ಹೊಸ SDMC ರಚನೆಯಲ್ಲಿ ಬಯಲಾದ ಪ್ರಕಾರ ಎಲ್ಲವನ್ನು ಕಾನೂನಿನ ಪ್ರಕಾರ ನಿಯಮಿತವಾಗಿ ಕಾರ್ಯವನ್ನು ಮಾಡಿರುತ್ತೇನೆ. ಆದರೆ ಕೆಲವು ಅಭಿಪ್ರಾಯಗಳು ಬೇರೆಯಾಗಿದ್ದರಿಂದ ಅದನ್ನು ಮುಂದೂಡಲು 3 ಸಲ ಅವಕಾಶವಿರುತ್ತದೆ. ಒಂದು ಕೆಟ್ಟ ಹುಳುವಿನ ಪ್ರಯತ್ನದಿಂದ ಹಾಗೂ ರಾಜಕೀಯ ಒತ್ತಡದಿಂದ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಹುಕ್ಕೇರಿ ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪ್ರಭಾವತಿ ಪಾಟೀಲ್ ಮೇಡಮ್ ಇವರು ನನ್ನನ್ನು ಅಮಾನತುಗೊಳಿಸಿದ್ದಾರೆ. ನನ್ನನ್ನು ಸಸ್ಪೆಂಡ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ದಾಖಲೆಗಳನ್ನ ಪರಿಶೀಲಿಸಿ ತಾವುಗಳು ನನಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತೇನೆ. ನ್ಯಾಯ ಸಿಗದಿದ್ದರೆ ಬದುಕುವಂಥ ಇಚ್ಛೆ ನನಗಿಲ್ಲ. ಪ್ರಾಮಾಣಿಕವಾಗಿ ದುಡಿದು 36 ವರ್ಷ ಸೇವೆಯನ್ನು ಸಲ್ಲಿಸಿದ್ದೇನೆ. ಮಕ್ಕಳೇ ನನ್ನ ದೇವರು, ಮಕ್ಕಳೇ ನನ್ನ ಅನ್ನದಾತರು ಅಂತ ಇಲ್ಲಿಯವರೆಗೂ ಮಕ್ಕಳಿಗಾಗಿ ದುಡಿದಿದ್ದೇನೆ. ದಯವಿಟ್ಟು ನನಗೆ ನ್ಯಾಯವನ್ನು ಸಲ್ಲಿಸಿ. ಕರ್ನಾಟಕದ ಮಾನ್ಯ ಶಿಕ್ಷಣ ಸಚಿವರಲ್ಲಿ ನಾನು ವಿನಯಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹರಗಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಸುರೇಖಾ ಗಂಗಾಧರ್ ಬಾಯಣ್ಣವರಾದ ನಾನು ಮೊನ್ನೆ ಹೊಸ SDMC ರಚನೆಯಲ್ಲಿ ಬಯಲಾದ ಪ್ರಕಾರ ಎಲ್ಲವನ್ನು ಕಾನೂನಿನ ಪ್ರಕಾರ ನಿಯಮಿತವಾಗಿ ಕಾರ್ಯವನ್ನು ಮಾಡಿರುತ್ತೇನೆ. ಆದರೆ ಕೆಲವು ಅಭಿಪ್ರಾಯಗಳು ಬೇರೆಯಾಗಿದ್ದರಿಂದ ಅದನ್ನು ಮುಂದೂಡಲು 3 ಸಲ ಅವಕಾಶವಿರುತ್ತದೆ. ಒಂದು ಕೆಟ್ಟ ಹುಳುವಿನ ಪ್ರಯತ್ನದಿಂದ ಹಾಗೂ ರಾಜಕೀಯ ಒತ್ತಡದಿಂದ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ನೀವು ಕೂಡ ಕೇಳಿಸ್ಕೊಂಡ್ರೆ ವಿಡಿಯೋದಲ್ಲಿ ಏನೆಲ್ಲ ಮಾತನಾಡಿದ್ರು ಅಂತ. ಅಭಿಪ್ರಾಯಗಳು ಎಲ್ಲರಿಗೂ ಕೂಡ ಒಂದೇ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಭಿಪ್ರಾಯಗಳು ಬೇರೆ ಬೇರೆ ಇದ್ದೇ ಇರುತ್ತೆ. ಈಗ ಇವರೇನಾದರೂ ತಪ್ಪು ಮಾಡಿದ್ರು ಅಂತ ಅಂದರೆ ಇನ್ನು ಮುಖ್ಯ ಅಧಿಕಾರಿಗಳಿರ್ತಾರೆ, ಅಧಿಕಾರಿಗಳ ಗಮನಕ್ಕೆ ತರುವ ಕೆಲಸ ಮಾಡಬೇಕು. ಆದರೆ ಏಕಾಏಕಿಯಾಗಿ ಅಮಾನತು ಮಾಡೋದು ಎಷ್ಟು ಸರಿ ಎಂಬ ಪ್ರಶ್ನೆ ಕೂಡ ಈಗ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಜೊತೆಗೆ ಈಗ BEO ಅವರು ಕೇವಲ 1 ಬಾರಿ ವಾರ್ನಿಂಗ್ ಕೊಟ್ಟು ಅಮಾನತು ಮಾಡಿದ್ದಾರೆ ಅಂತ ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ. ಆದರೆ 3 ಬಾರಿ ಅವಕಾಶ ಇರುತ್ತೆ. ಈ ರೀತಿಯಾಗಿ ಅಮಾನತು ಮಾಡಿದ್ದಾರೆ ಅಂತಂದರೆ ಅದರ ಹಿನ್ನೆಲೆ ಏನು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ರಾಜಕೀಯ ಷಡ್ಯಂತ್ರವನ್ನ ರೂಪಿಸಿದ್ರು. ಈ ರೀತಿಯಾಗಿ ಮಾಡಲಿಕ್ಕೆ ನನ್ನದೇನೂ ಕೂಡ ತಪ್ಪಿಲ್ಲ, ಆದರೂ ಕೂಡ ಈ ರೀತಿಯಾಗಿ ನನ್ನನ್ನು ಅಮಾನತು ಮಾಡಿದ್ದಾರೆ. ದಯವಿಟ್ಟು ನನಗೆ ನ್ಯಾಯವನ್ನು ಒದಗಿಸಿಕೊಡಿ ಅಂತ ಈ ಒಂದು ವಿಡಿಯೋದಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರು ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ. ಯಾವ ಕಾರಣಕ್ಕೆ ಅಮಾನತು ಮಾಡಿದ್ದಾರೆ, ಅಥವಾ BEO ತಪ್ಪಿದ್ಯಾ ಅಥವಾ ಇವ್ರದ್ದು ತಪ್ಪಿದ್ಯಾ ಅನ್ನೋದು ಕೂಡ ಕ್ಲಾರಿಟಿ ಬೇಕಾಗತ್ತೆ.